ಇಲ್ಲಿ ಲೇಡಿಗೂ ಮಾತ್ರ ಮಾಡಿದ್ವಿ ರಾಷ್ಟ್ರೀಯ ಬಿಜೆಪಿ ನಾಯಕರು ಭೇಟಿ ಆದ ಬಿಜೆಪಿ ಇತ್ತೀಚೆಗೆ 3 ಟಿಕೆಟ್ ಘೋಷಣೆ ಮಾಡಿದೆ, ಒಂದಿನ ಬಿಟ್ಟಿದೆ ಅಂತ ಸ್ವಲ್ಪ ಬೇಸರ ಇದೆ ಮತ್ತು ಚರ್ಚೆ ರಾಜಕೀಯ ವಲಯದಲ್ಲಿ ಆಗ್ತಾ ಇದೆ. ಬೇಸರ ಆಗಿದೆ. ಇಲ್ಲಿ ಬೇಸರ ಮಾಡ್ಕೊಳ್ತಕ್ಕಂಥ ಪ್ರಶ್ನೆ ಏನಿಲ್ಲಣ್ಣ. ಬೇಸರ ಅನ್ನೋದಕ್ಕಿಂತ ಹೆಚ್ಚಾಗಿ ಏನಾಗಿದೆ, ಒಂದು ಸ್ವಲ್ಪ ನಮಗೆ ತುಮಕೂರು, ಕೋಲಾರ, ಆಮೇಲೆ ಈ ಭಾಗದಲ್ಲಿ ಅತಿ ಹೆಚ್ಚು ಕೇಡರು ಬಲಿಷ್ಠವಾಗಿ ಬೆಳೆದಿರೋದ್ರಿಂದ ಎಲ್ಲೋ ಒಂದು ಕಡೆ ಒಂದು ಬೈಕೆ ಇತ್ತು. ಆ ಒಂದು ಸೌತ್ ಈಸ್ಟ್ ಕಾನ್ಸ್ಟಿಟ್ಯುನ್ಸಿ ಏನಿದೆ ನಮಗೆ MLC ಕಾನ್ಸ್ಟಿಟ್ಯುನ್ಸಿ, ಅದು ಜನತಾದಳ ಪಕ್ಷಕ್ಕೆ ಕೊಟ್ಟಂಥ ಸಂದರ್ಭದಲ್ಲಿ, ಯಾಕೆಂದರೆ ಈ ಹಿಂದೆ ಚೌಡರೆಡ್ಡಿ ಅವರು 4 ಸಲ ಸ್ಪರ್ಧೆ ಮಾಡಿದ್ರು, ಗೆದ್ದು ಇದ್ದಾರೆ, ಸೋತು ಇದ್ದಾರೆ. ಅದು ಆ್ಯಕ್ಚುಲಿ ಇಟ್ಸ್ ಎ ಪ್ರಿಡಾಮಿನೆಂಟ್ಲಿ ಒಂದು ರೀತಿ BJP ಮತ್ತು JDS ಇರ್ತಕ್ಕಂಥ ಶಕ್ತಿ ಇರ್ತಕ್ಕಂಥ ಕ್ಷೇತ್ರಗಳು. ಅಲ್ಲಿ ಇಲ್ಲಿವರೆಗೂ ಕಾಂಗ್ರೆಸ್ಸು ಗೆಲುವು ಸಾಧಿಸ್ಲಿಕ್ಕೆ ಆಗಿಲ್ಲ. ಸೊ ಸ್ವಾಭಾವಿಕವಾಗಿ ನಮ್ಮ ಮಿತ್ರ ಪಕ್ಷದ ಕಡೆಯಿಂದಯೂ ಕೂಡ ನಮಗೆ ಸಿಕ್ಕಿದ್ರೆ ನಾವು ಗೆಲ್ತೇವೆ ಅಂತಕ್ಕಂಥ ಆತ್ಮವಿಶ್ವಾಸ ಇದೆ. ಇಲ್ಲಿ ನಮ್ಮಲ್ಲೂ ಕೂಡ ಇಲ್ಲ, ನಮಗೇನಾದರೂ ಅವಕಾಶ ಸಿಕ್ಕಿದ್ರೆ ನಾವು ಕೂಡ ಗೆಲ್ತೇವೆ ಅಂತಕ್ಕಂಥ ಚರ್ಚೆಗಳು ಉದ್ಭವ ಆಗಿದ್ದು ಸತ್ಯ, ಅದು ತಮಗೂ ಕೂಡ ಗೊತ್ತಿದೆ. ಆ ನಿಟ್ಟಿನಲ್ಲಿ ಈಗ ಆಗಲೇ ಘೋಷಣೆ ಆಗೋಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಅದನ್ನು ಯಾವ ರೀತಿ ಒಂದು ರೀತಿ ಗೊಂದಲ ಆಗದೇ ಇರತಕ್ಕಂಥ ನಿಟ್ಟಿನಲ್ಲಿ ಏನಾದರೂ ನಿವಾರಣೆ ಮಾಡಲಿಕ್ಕೆ ಆಗ್ತದಾ ಅಂತಕ್ಕಂಥ ಚರ್ಚೆ ಸನ್ಮಾನ್ಯ ಕುಮಾರಣ್ಣ ಅವರ ಕಡೆಯಿಂದ ಈಗಾಗಲೇ ಆಗಿದೆ. ಜೊತೆಯಲ್ಲಿ ಒಂದು ಟೀಚರ್ಸ್ ಕಾನ್ಸ್ಟಿಟ್ಯುನ್ಸಿ ಏನಿದೆ ಅದು ಸದ್ಯಕ್ಕೆ ಘೋಷಣೆ ಆಗಿಲ್ಲ ಅಂದರೆ ಬಹುಶಃ ಮಾಧ್ಯಮ ಸ್ನೇಹಿತರು ಜನತಾದಳ ಪಕ್ಷಕ್ಕೆ ಬಿಟ್ಕೊಟ್ಟಿದ್ದಾರೆ ಅಂತಕ್ಕಂಥ ಅರ್ಥದಲ್ಲಿ ನಾವೆಲ್ಲರೂ ಕೂಡ ಭಾವಿಸ್ಬೇಕಾಗ್ತದೆ ಸ್ವಾಭಾವಿಕವಾಗಿ. ಹಾಗಾಗಿ ನೋಡೋಣ, ಇನ್ನು ನವೆಂಬರ್ ತಿಂಗಳು ಚುನಾವಣೆ ಇರೋದು. JP ನಡ್ಡಾಜಿಯವರು ಹಿರಿಯರಿದ್ದಾರೆ, ಅವರ ಮಾರ್ಗದರ್ಶನ ಯಾವಾಗಲೂ ಕೂಡ ಅಲಯನ್ಸ್ ವಿಚಾರದಲ್ಲಿ ನಿರಂತರವಾಗಿದೆ. ಜೊತೆಯಲ್ಲಿ ನಿತಿನ್ ನಬೀನ್ ಅವರು ಇತ್ತೀಚಿನ ದಿನಗಳಲ್ಲಿ ಹೊಸ ರಾಷ್ಟ್ರೀಯ ಅಧ್ಯಕ್ಷರಾಗಿ ಭಾರತೀಯ ಜನತಾ ಪಾರ್ಟಿಯಿಂದ ಏನು ಪ್ರತಿನಿಧಿಸ್ತಾ ಇದ್ದಾರೆ. ನಮ್ಮೆಲ್ರಿಗೂ ಗೊತ್ತಿದೆ, ಈಸ್ ಎ ವೆರಿ ಗುಡ್ ಆರ್ಗನೈಸರ್ ಬೇಸ್ ಲೆವೆಲಲ್ಲಿ. ಆ ಕಾರಣದಿಂದ ಅವರು ಆ ಉನ್ನತವಾದ ಸ್ಥಾನದಲ್ಲಿ ಕೂತಿದ್ದಾರೆ. ಅವ್ರಿಗೂ ಕೂಡ ಈ ಒಂದು ವಿಚಾರದ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಸನ್ಮಾನ್ಯ ಕುಮಾರಣ್ಣ ಅವರು ನೀಡಿದ್ದಾರೆ. ಜೊತೆಯಲ್ಲಿ ಮಾನ್ಯ ಗೃಹ ಸಚಿವರು ಅಮಿತ್ ಶಾಜಿ ಅವರು, ಅವ್ರ ಜೊತೆಯೂ ಕೂತು ಬೇರೆ ಬೇರೆ ಬಹುಶಃ ಅವರ ಡಿಪಾರ್ಟ್ಮೆಂಟ್ ವಿಚಾರಗಳು ಕೂಡ ಒಂದಷ್ಟು ಇರ್ತದೆ. ಸ್ವಾಭಾವಿಕವಾಗಿ ಹೋಗ್ತಾ ಇರ್ತಾರೆ, ಮೀಟ್ ಆಗ್ತಾ ಇರ್ತಾರೆ. ಅದ್ರ ಮಧ್ಯೆ ಈ ಒಂದು ವಿಚಾರನೂ ಕೂಡ ಒಂದು ಪ್ರಸ್ತಾವನೆಗೆ ಇಟ್ಟಿದ್ದೀವಿ. ದೇವೇಗೌಡರು ಸಾಹೇಬರು ರಾಜ್ಯಸಭೆಗೆ ಹೋಗಬೇಕು ಅಂತಕ್ಕಂಥ ಚರ್ಚೆ ನಮ್ಮ ಕಡೆಯಿಂದ ಆಗಿಲ್ಲ. ಆದರೆ ಒಂದು ಪಕ್ಷಾತೀತವಾಗಿ ಒಂದು ಕೂಗೆದ್ದಿದೆ. ಸನ್ಮಾನ್ಯ ದೇವೇಗೌಡರು ಸಾಹೇಬರು ಈ ವಯಸ್ಸಲ್ಲೂ ಕೂಡ, ಅದರಲ್ಲೂ ಕರ್ನಾಟಕ ರಾಜ್ಯದ ಯಾವುದೇ ಜ್ವಲಂತ ಸಮಸ್ಯೆಗಳಿರಲಿ, ಇತ್ತೀಚಿನ ದಿನಗಳಲ್ಲಿ ಒಂದು ನೀರಾವರಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಎತ್ತಿನೊಳೆ ಪ್ರಾಜೆಕ್ಟು ಸಂಪೂರ್ಣ ಸ್ಥಗಿತ ಆಗಿತ್ತು. ಅದಕ್ಕೆ ಒಂದು ವೇಗ ಕೊಡಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ದೇವೇಗೌಡರು ಸಾಹೇಬರು ಇಟ್ಟಂಥ ಒಂದು ಬೇಡಿಕೆಗೆ ಮನ್ನಣೆಯನ್ನು ಕೊಟ್ಟು ಪ್ರಧಾನಮಂತ್ರಿಗಳಿರ್ಬೋದು ಅಥವಾ ಇಲಾಖೆಯ ಮಂತ್ರಿಗಳಿರ್ಬೋದು ಗೌರವ ಕೊಟ್ಟಿರ್ತಕ್ಕಂಥದ್ದು ನಾವು ನೋಡಿದ್ದೇವೆ. ಈ ರೀತಿ ನಿರಂತರವಾಗಿ, ಅಥವಾ ನಮ್ಮ ತಂಬಾಕು ಬೆಳೆಗಾರರ ಸಮಸ್ಯೆ ಹಳೆ ಮೈಸೂರು ಪ್ರಾಂತ್ಯದಲ್ಲಿ ನಿರಂತರವಾಗಿ ಪ್ರತಿ ವರ್ಷವೂ ಕೂಡ ನಾವೇನು ನೋಡ್ತಾ ಇದ್ದೇವೆ. ಯಾಕಂದರೆ KGಗೆ 320 ರೂಪಾಯಿ ಇದ್ದಿದ್ದು 250 ರೂಪಾಯಿಗೂ ಖರೀದಿ ಮಾಡ್ತಕ್ಕಂಥದ್ದಕ್ಕೆ ಇವತ್ತು ಆಗ್ತಾ ಇಲ್ಲ. ರೈತರು ಸಂಕಷ್ಟದಲ್ಲಿದ್ದಾರೆ ಅಂತಕ್ಕಂಥ ಇಂಥ ಸನ್ನಿವೇಶಗಳು, ಕೊಬ್ಬರಿ ಇರ್ಬೋದು, ನಾನಾ ವಿಚಾರದಲ್ಲಿ ವಿಶೇಷವಾಗಿ ರೈತರು ಮತ್ತು ನೀರಾವರಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ದೇವೇಗೌಡರು ಸಾಹೇಬರ ಹೋರಾಟ ಇದೆ. ಈ ಹೋರಾಟವನ್ನು ನೋಡಿ ಕೆಲವೊಂದು ಕಡೆ ಅವರ ಒಂದು ಧ್ವನಿ ಇನ್ನೂ ಕೂಡ ಸದನದಲ್ಲಿ ರಾರಾಜಿಸಬೇಕು, ಈ ರಾಜ್ಯದ ಜನತೆಯ ಪರವಾಗಿ ಅಂತಕ್ಕಂಥ ಭಾವನೆ ಪಕ್ಷಾತೀತವಾಗಿದೆ. ಆದರೆ ನಾವು ಯಾವುದೇ ಒಂದು ಷರತ್ತನ್ನು ಇಟ್ಟು ಈ ಒಂದು ಅಲಯನ್ಸ್ನ ಪಾರ್ಟ್ನರ್ ಆಗಿಲ್ಲ, ಅದು ಭಾಳ ಸ್ಪಷ್ಟವಾಗಿ ಹೇಳ್ತೇವೆ. ಇವೆಲ್ಲವೂ ಕೂಡ ಮಾನ್ಯ ಈ ರಾಜ್ಯದ ಈ ದೇಶದ ಗೌರವಾನ್ವಿತ ಪ್ರಧಾನಮಂತ್ರಿಗಳು ಜೊತೆಯಲ್ಲಿ ಗೃಹ ಸಚಿವರು ಸೇರಿದಂತೆ ಭಾರತೀಯ ಜನತಾ ಪಾರ್ಟಿಯ ಹೈಕಮಾಂಡ್ ಯಾವ ರೀತಿ ನಿರ್ಧಾರ ಮಾಡ್ತಾರೋ ಅದಕ್ಕೆ ನಾವು ತಲೆ ಬಾಗ್ತೀವಿ. ನಮ್ದೇನು ಒತ್ತಡ ಇಲ್ಲ.